ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ಟೆಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೊಂದೊಳ್ಳೆ ಮಾರನ್ ಮೂವಿ ಟ್ರೈಲರ್ ಇದೆಯಲ್ಲ, ಆ ರೀತಿಯಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ನೀವು ಆಟಿಟ್ಯೂಡ್ ಆಗಿ ಅಥವಾ ಹ್ಯಾಪಿ ಬರ್ತ್ಡೇ ಯಾವ ತರ ಬೇಕಾದ್ರೂ ಎಡಿಟ್ ಮಾಡ್ಕೊಳ್ಬಹುದು. ಸೊ ಬನ್ನಿ ಆ ವಿಡಿಯೋದ ಪ್ರಿವ್ಯೂನ ಈಗ ನಾವು ನೋಡ್ಕೊಂಡ್ ಬರೋಣ. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಈ ವಿಡಿಯೋ ಅಂತೂ ತುಂಬಾ ಸೂಪರ್ ಆಗಿ ಬಂದಿದೆ. ಈ ವಿಡಿಯೋದಲ್ಲಿ ಮಧ್ಯ ಮ್ಯೂಸಿಕ್ ಅನ್ನು ಮೀಟ್ ಮಾಡಿದ್ದೀನಿ, ಕಾಪಿರೈಟ್ ಇಶ್ಯೂ ಇರೋದ್ರಿಂದ. ಹಾಗಾಗಿ ನೀವು ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಪೇಜ್ ಬಂದು ನೋಡಿದ್ರೆ ಅಲ್ಲಿ ನಿಮ್ಗೆ ಯಾವುದೇ ತರ ಮ್ಯೂಟ್ ಇರೋದಿಲ್ಲ. ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳನ್ನ ಎಲ್ಲರಿಗಿಂತ ಮುಂಚಿತವಾಗಿ ನೀವು ನೋಡಬೇಕು ಅಂತ ಅನ್ಕೊಂಡ್ರೆ ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರೆಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಗಿದೆ, ಚೆನ್ನಾಗಿಲ್ವಾ ಅಥವಾ ಹೇಗಿದೆ ಅಂತ ಹೇಳಿ ಆ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಾಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಮುಂದೆ ನಾನು ಎಡಿಟ್ ಮಾಡೋದಕ್ಕೆ ವಿಡಿಯೋಗಳನ್ನ ನಿಮ್ಮ ಕಾಮೆಂಟ್ ತುಂಬಾ ನನಗೆ ಹೆಲ್ಪ್ ಮಾಡುತ್ತೆ. ಓಕೆ, ಬನ್ನಿ ಈ ಒಂದು ವಿಡಿಯೋವನ್ನ ಯಾವ ರೀತಿ ಎಡಿಟ್ ಮಾಡಬಹುದು ಅಂತ ಹೇಳಿ ಈಗ ನಾವು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋವನ್ನು ನೀವು ರೆಡಿ ಮಾಡಲಿಕ್ಕೆ ಮೊದಲಾಗಿ ನೀವೇನು ಮಾಡಬೇಕಂತ ಹೇಳಿ ಟ್ಯುಟೋರಿಯಲ್ನ ಸ್ಕಿಪ್ ಮಾಡದೆ ನೋಡಬೇಕು. ನಂತರ ನಾನೇನು ಟೆಕ್ಸ್ಟ್ ರೆಡಿ ಮಾಡ್ಕೊಂಡಿದ್ದೇನೆ ಆ ಟೆಕ್ಸ್ಟ್ ಅನ್ನು ನೀವು ರೆಡಿ ಮಾಡ್ಕೋಬೇಕು. ಆ ಟೆಕ್ಸ್ಟ್ ಅನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ಮೇಲ್ಗಡೆ ಒಂದು ವಿಡಿಯೋ ಐ ಬಟನ್ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಪ್ರತಿಯೊಂದು ತಿಳಿಸಿದ್ದೀನಿ. ಅದೇ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಟೆಕ್ಸ್ಟ್ ಫಾಂಟ್ ಅಂತ ಹೇಳಿ. ಸೊ ಅದ್ರ ಮುಖಾಂತರ ಹೋಗಿ ನೀವು ಅದನ್ನ ವಿಡಿಯೋವನ್ನ ನೋಡಿ ಟೆಕ್ಸ್ಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ನಂತರ ನಾನೇನೇನು ಕಂಟೆಂಟ್ ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಕಂಟೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಹಾಕಿ ಇಟ್ಕೊಳ್ಬೇಕು. ಯಾರಪ್ಪ ಅಂತ ಹೇಳಿದ್ರೆ XML ಪ್ರಾಜೆಕ್ಟ್ ಅನ್ನ ಯಾರು ಯೂಸ್ ಮಾಡ್ತಾರೆ ಅವ್ರು ಮಾತ್ರ ಆ ರೀತಿ ಮಾಡಬೇಕು. ಸೊ ಅಲೈಟ್ ಮೋಷನ್ ಮೆಂಬರ್ಶಿಪ್ ತಗೊಂಡಿರೋರಿಗೆ ಸಪರೇಟ್ ಆಗಿ ಒಂದು ಫೈಲ್ ಕೊಟ್ಟಿರ್ತಾನೆ, ಪ್ರಾಜೆಕ್ಟ್ ಫೈಲ್. ಅದನ್ನ ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಸೊ ಓಕೆ, ಬನ್ನಿ ತಡ ಮಾಡೋದು ಬೇಡ, ವಿಡಿಯೋವನ್ನ ರೆಡಿ ಮಾಡೋದು ಹೇಗೆ ಅಂತ ತಿಳ್ಕೊಂಬೋಣ. ಈಗ ಮೊದಲಿಗೆ ನೀವೇನ್ ಮಾಡ್ತೀರಾ ಅಂದ್ರೆ ಇಷ್ಟು ಟೆಕ್ಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಂತರ ಬಂದ್ಬಿಟ್ಟು ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಮೇಲ್ಗಡೆ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಕಾಣಿಸುತ್ತೆ ನಿಮಗೆ ಮಾರನ್ ಟ್ರೈಲರ್ ಟೈಪ್ ಬರ್ತ್ಡೇ ವಿಶಸ್ ವಿಡಿಯೋ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ ಕೂಡಲೇ ನೀವು XML ಪ್ರಾಜೆಕ್ಟ್ ಯೂಸ್ ಮಾಡ್ತಾ ಇದ್ರೆ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಕಂಟೆಂಟ್ ಅನ್ನ ಒಂದು ಏನು ಯೂಸ್ ಮಾಡಿರೋ ವಿಡಿಯೋಸ್ ಆಗಿರ್ಬೋದು, PNG ಆಗಿರ್ಬೋದು, ಅದೆಲ್ಲ ಕಂಪ್ಲೀಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಒಂದು ಫೋಲ್ಡರ್ ಹಾಕಿಟ್ಕೊಂಡಿದ್ರೆ ಇಲ್ಲಿ ನಿಮಗೆ ಯಾವುದೇ ತರ ಕೆಲಸ ಇರಲ್ಲ. ಜಸ್ಟ್ ಒಂದು ಫೋಟೋವನ್ನ ನೀವು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಮತ್ತೆ ನೇಮ್ ಅನ್ನ ಅದೇ ನೀವು ಏನ್ ಫಾಂಟ್ ಅನ್ನ ರೆಡಿ ಮಾಡ್ಕೊಳ್ತೀರಲ್ಲ ಅದನ್ನ ಚೇಂಜಸ್ ಮಾಡಬೇಕು. ಇನ್ನೇನು ಚೇಂಜಸ್ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ. ಸೊ ಬಂದ್ರೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಸಾಂಗ್ ಬರುತ್ತೆ. ಸ್ಟಾರ್ಟಿಂಗ್ ಬಂದಿದ್ ಕೂಡಲೇ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ಸಾಂಗ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಅದು ಇಲ್ಲಿಗೆ ಲಾಸ್ಟ್ ಎಂಡಿಂಗ್ ಬಂದಿರುತ್ತೆ. ಸೊ ಆ ಎಂಡಿಂಗ್ ಬಂದಾಗ ಜಸ್ಟ್ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ಲಸ್ ಕಾಣಿಸ್ತಿದೆ ನಿಮಗೆ, ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಸಾಂಗ್ ಆಡ್ ಆಗ್ಬಿಡುತ್ತೆ. ಆಡ್ ಆದ್ಮೇಲೆ ಲಾಸ್ಟ್ ಎಂಡಿಂಗ್ ತಗೊಳ್ಳಿ. ಎಂಡಿಂಗ್ ತಗೊಂಡು ಈ ಸಾಂಗ್ ಇರುತ್ತೆ, ಇಲ್ಲಿ ನಿಮಗೆ ಮಿಸ್ ಆಗಿದೆ ಅಂತ ತೋರಿಸ್ತಿರುತ್ತೆ. ಸೊ ಇದನ್ನ ಡಿಲೀಟ್ ಮಾಡ್ಕೊಂಡ್ಬಿಡಿ ಆಡ್ ಮಾಡ್ಕೊಂಡಿದ ನಂತರ. ಸೊ ಇಷ್ಟೆಲ್ಲ ಆದ್ಮೇಲೆ ಸ್ವಲ್ಪ ಹೀಗೆ ಸ್ವೈಪ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನಕ್ಷತ್ರ ಟೆಕ್ ಸ್ಟುಡಿಯೋ ಅಂತ ಹಾಕಿದ್ದೇನೆ. ಇದನ್ನ ನೀವು ಯಾವ ರೀತಿ ರೆಡಿ ಮಾಡ್ಬೇಕಂತ ಹೇಳಿದ್ರೆ, ಈಗ ಇಲ್ಲಿ ಏನು ನಾನು ನಕ್ಷತ್ರ ಟೆಕ್ ಸ್ಟುಡಿಯೋ ಅಂತ ಹಾಕಿದ್ದೇನೆ. ಸೊ ಅಲ್ಲಿಗೆ ಬನ್ನಿ. ಅಲ್ಲಿಗೆ ಬಂದ್ಬಿಟ್ಟು ನೀವು ಇಲ್ಲಿಗೆ ಏನ್ ಟೆಕ್ಸ್ಟ್ ಹಾಕ್ಬೇಕು ಅಂತಿರ್ತೀರೋ ಆ ಟೆಕ್ಸ್ಟ್ ಅನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಬೇಕು. ಆಡ್ ಮಾಡ್ಕೊಳ್ಳೋದಕ್ಕೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ ಟೆಕ್ಸ್ಟ್ ಅನ್ನ ರೆಡಿ ಮಾಡಿ ಮೊದಲು ಹಾಕ್ಬೇಕು ಅಂತಿರ್ತೀರೋ ಆ ಟೆಕ್ಸ್ಟ್ ಅನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಒಂದು ಫಾಂಟ್ ಏನ್ ಕಾಣಿಸ್ತದೆ ನಿಮಗೆ, ಈ ಫಾಂಟ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ಫಾಂಟ್ ಅಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಸೊ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ 2 ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ, ಅವಾಗ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಮತ್ತೆ ಒತ್ತಿಟ್ಕೊಂಡು ಈ ಲೇಯರ್ ಅನ್ನ ಆ ಲೇಯರ್ ಪಕ್ಕದಲ್ಲಿ ತಂದು ನಿಲ್ಸ್ಕೊಳ್ಳಿ. ನಿಮಗೆ ಎಡಿಟಿಂಗ್ ಕರೆಕ್ಟ್ ಆಗಿ ಎಲ್ಲೇನ್ ಮಾಡಿದ್ದೀನಿ ಅಂತ ನೀಟಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸೊ ಈ ರೀತಿ ಮಾಡ್ಕೊಂಡಾದ್ಮೇಲೆ ಈ ಒಂದು ನಾನು ಏನು ಲೇಯರ್ ಹಾಕಿದ್ದೇನೆ ಆ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಕೊಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನೀವು ಆಡ್ ಮಾಡಿರೋ ಲೇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನೀವು ಆಡ್ ಮಾಡಿರೋ ಲೇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ 90 ಡಿಗ್ರಿ ಇಟ್ಕೊಳ್ಳಿ. ಮತ್ತೆ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡಿದ ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಈ ಒಂದು ಲೇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಡ್ ಮಾಡಿರುವಂತದ್ದು ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿ ಇಲ್ಲಿ ಕೀ ಫ್ರೇಮ್ ಕಾಣುತ್ತೆ ನಿಮಗೆ. ಕೀ ಫ್ರೇಮ್ ಸುತ್ತ ಒಂದು ಗ್ರೀನ್ ಬರುತ್ತೆ ನೋಡಿ, ಅಲ್ಲಿ ಕರೆಕ್ಟ್ ಬರಬೇಕು. ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನೀವು ಆಡ್ ಮಾಡಿರೋ ಲೇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಮತ್ತೆ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೀ ಫ್ರೇಮ್ ಬರುತ್ತೆ, ಆ ಒಂದು ಮತ್ತೆ ಕೀ ಫ್ರೇಮ್ ಆಡ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೀವು ಆಡ್ ಮಾಡಿರುವಂಥ ಟೆಕ್ಸ್ಟ್ ಅನ್ನ ಈ ರೀತಿ ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಂಡು ಈಗ ಮೂವ್ ಮಾಡಿ ನೋಡಿ ಇಷ್ಟೇ. ಸೊ ಈಗ ಮೊದಲನೇ ಕೀ ಫ್ರೇಮ್ ಆಡ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಬೇಡ, ಒಂದಿಷ್ಟು ಒಂದು 89, 90, 100 ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ ಈಗ
ಸೊ ಕರೆಕ್ಟ್ ಆಗಿದೆ. ಸೊ ಬ್ಯಾಕ್ ಬಂದ್ಬಿಟ್ಟು ಈ ನಾನು ಆ್ಯಡ್ ಮಾಡಿದ್ದೀನಲ್ಲ ಆ ಟೆಕ್ಸ್ಟ್ ಅನ್ನ ಜಸ್ಟ್ ನಾನು ಇಲ್ಲಿ ಆಫ್ ಮಾಡ್ತೀನಿ. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಡಿಲೀಟ್ ಮಾಡ್ಕೊಂಡಿದ್ದ ನಂತರ ಸೊ ಮುಂದೆ ಮೂವ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಏನು ಎಡಿಟ್ ಮಾಡೋಂಥ ಅವಶ್ಯಕತೆ ಬರೋದಿಲ್ಲ. ಸೊ ಹಾಗೆ ಮೂವ್ ಮಾಡ್ಕೊಂಡು ನೋಡಿ ಇಲ್ಲಿ ಮತ್ತೆ ಇಲ್ಲಿ ಚಾಲೆಂಜಿಂಗ್ ಅಂತ ಇದೆ. ಸೇಮ್ ಪ್ರೊಸೀಜರ್ ಅಲ್ಲಿ ಯಾವ ರೀತಿ ಆ್ಯಡ್ ಮಾಡಿದ್ವೋ ಅದೇ ರೀತಿ ಇಲ್ಲೂ ಆ್ಯಡ್ ಮಾಡಬೇಕು. ಸೊ ಈಗ ಇಲ್ಲಿಗೆ ಆರೋ ಮಾರ್ಕ್ ಹತ್ರ ತೊಗೊಳ್ಳಿ. ಇಲ್ಲಿ ರೆಡ್ ಲೈನ್ ಏನು ಕಾಣಿಸ್ತಿದೆ ರೆಡ್ ಲೈನ್ ಹತ್ರ ಬಂದ್ಬಿಟ್ಟು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಂ ಸೆಲೆಕ್ಟ್ ಮಾಡ್ಕೊಂಡು ಬೇರೆ ಯಾವುದಾದ್ರೂ ಟೆಕ್ಸ್ಟ್ ಅನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಆ್ಯಡ್ ಮಾಡಬೇಕು ಅಂತ ಇರ್ತೀರೋ, ನಾನು ಚಾಲೆಂಜಿಂಗ್ ಸ್ಟಾರ್ ಅಂತ ಹಾಕಿದ್ದೀನಲ್ಲ, ಸೊ ನಿಮ್ಮ ಫ್ರೆಂಡ್ಗೆ ಅಥವಾ ಅವ್ರಿಗೆ ಹೆಡ್ ಹೆಸರು ಅಂತ ಒಂದಿರುತ್ತೆ ಅದನ್ನ ಬೇಕಾದ್ರೆ ಹಾಕೊಳ್ಳಿ. ಸೊ ಈ ರೀತಿ ಹಾಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ 2 ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ. ಸೊ ಆಗ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಆ ಲೇಯರ್ ಹೊತ್ತಿಟ್ಕೊಂಡು ಫುಲ್ ಕೆಳಗಡೆ ತೊಗೊಂಡು ಬಂದು ನಿಲ್ಲಿಸ್ಬಿಟ್ಟು ಮತ್ತೆ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಇದೆ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಡ್ ಲೈನ್ ಬರುತ್ತೆ. ನೀವು ಆಡ್ ಮಾಡಿರುವಂತ ಟೆಕ್ಸ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಮಾಡ್ಕೊಂಡು. ಸೊ ಈಗ ಇಲ್ಲಿ ಚಾಲೆಂಜಿಂಗ್ ಅಂತ ಏನು ಕಾಣಿಸ್ತದೆ ನಿಮಗೆ, ಈ ಚಾಲೆಂಜಿಂಗ್ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಕೊಡಿ. ಬ್ಯಾಕ್ ಬಂದ್ಬಿಟ್ಟು ನೀವು ಆಡ್ ಮಾಡಿರುವಂತ ಲೇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಡಿ. ಸೊ ಬ್ಯಾಕ್ ಬಂದ್ಬಿಟ್ಟು ಈಗ ಸೀದಾ ಬನ್ನಿ ಈ ಒಂದು ನಾನು ಆಡ್ ಮಾಡಿರುವಂತ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ಒಂದು ಕೀ ಫ್ರೇಮ್ ಇದೆ, ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಇದೆ. ಸ್ಟಾರ್ಟಿಂಗ್ ಕೀ ಫ್ರೇಮ್ ಅಲ್ಲಿ Z ಆಪ್ಷನ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 1625 ಇದೆ. ಸೊ ಇಲ್ಲಿಗೆ 0 ಇದೆ. ಸೊ ಈ ಎರಡನೇ ಕೀ ಫ್ರೇಮ್ ಹತ್ರ ಬಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟು ನೀವು ಆಡ್ ಮಾಡಿರುವಂತ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದು ಕೀ ಫ್ರೇಮ್ ಆಡ್ ಮಾಡ್ಕೊಂಡು ಇಲ್ಲಿ Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು 1625 ಇಟ್ಕೊಳ್ಳಿ. 625 ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಏನಾಗಲ್ಲ, ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸ್ವಲ್ಪ ಮೂವ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಟೆಕ್ಸ್ಟ್ ಅನ್ನ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಬ್ಯಾಕ್ ಬಂದ್ಬಿಟ್ಟು ನಾನು ಆಡ್ ಮಾಡಿದ್ದೇನೆ ಆ ಟೆಕ್ಸ್ಟ್ ಅನ್ನ ಹಾಫ್ ಮಾಡ್ಕೊಳ್ಳಿ ಅಥವಾ ಡಿಲೀಟ್ ಮಾಡ್ಕೊಳ್ಳಿ, ಇದು ನಿಮ್ಮ ಇಷ್ಟ. ಸೊ ಈ ರೀತಿ ಆಡ್ ಮಾಡ್ಕೊಂಡು ನೀವು ಆಡ್ ಮಾಡಿರುವಂತ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ. ಸೊ ದೊಡ್ಡದಾಗಿ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ನಿಮಗೆ ಆ ಸ್ಟಾರ್ ಬೇಕು ಅಂತಂದ್ರೆ ಅಲ್ಲೇ ಇರಲಿ, ಅದನ್ನೇ ನೀವೇನು ಚೇಂಜಸ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಸೊ ನೀವು ಬೇಡ ಅಂತ ಹೇಳಿದ್ರೆ ಅದನ್ನ ಜಸ್ಟ್ ಇಲ್ಲಿ ಆಫ್ ಮಾಡ್ಕೋಬಹುದು ಅಥವಾ ಡಿಲೀಟ್ ಮಾಡ್ಕೊಳ್ಬಹುದು, ಈ ರೀತಿ ಮಾಡ್ಕೊಳ್ಳಿ. ಸೊ ಇನ್ನೂ ಒಂದು XML ಪ್ರಾಜೆಕ್ಟ್ ಯೂಸ್ ಮಾಡೋರಿಗೆ ಈ ಮೇಲ್ಗಡೆ ಇಲ್ಲಿ ಸ್ಟಾರ್ ಕಾಪಿ PNG ಕಾಪಿ ಅಂತ ಕಾಣಿಸ್ತಿದೆ. ಸೊ ಇದು ಹ್ಯಾಡ್ ಆಗಿರೋದಿಲ್ಲ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ಸ್ಟಾರ್ ಎಲ್ಲಿದೆ ನೋಡ್ಕೊಂಡು ಆ ಸ್ಟಾರ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಸ್ಟಾರ್ ಕಾಣಿಸುತ್ತೆ, ಸ್ಟಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹ್ಯಾಡ್ ಆಗ್ಬಿಡುತ್ತೆ. ಅದೊಂದು ಕಂಪಲ್ಸರಿ ಹ್ಯಾಡ್ ಆಗಿರೋದಿಲ್ಲ, ಅದೊಂದು ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಮತ್ತೆ ಇನ್ನೇನು ಹ್ಯಾಡ್ ಮಾಡುವಂತ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಸೊ ಹೀಗೆ ಮೂವ್ ಮಾಡಿ ಮತ್ತೆ ಇಲ್ಲೂ ಕೂಡ ಸೇಮ್ ಎಲ್ಲ ಒಂದು ಕಂಟೆಂಟ್ ಹ್ಯಾಡ್ ಆಗ್ಬಿಟ್ಟಿರುತ್ತೆ. ಸೊ ಯಾವ್ದಾದ್ರು ಒಂದೊಂದು ಈಗ ಒಂದೇ ಹೆಸರಲ್ಲಿ ನಿಮ್ಮ ಹತ್ರ ಇರುತ್ತೆ ಅದೇ ಸೇಮ್. ಈ ನೋಡಿ ಯಾವ್ದಂದ್ರೆ pngwing.com ಅಲ್ಲಿ ಡೌನ್ಲೋಡ್ ಮಾಡಿರುವಂತ PNGಗಳು ಎಲ್ಲ ಎಷ್ಟೊಂದು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಸೊ ಒಂದೇ ನೇಮ್ ಅಲ್ಲಿ ಎರಡೆರಡು ಇರುತ್ತೆ. ಸೊ ಆ ತರ ಆದಾಗ ಏನಾಗುತ್ತೆ ಬೇರೆ ಆಡ್ ಆಗ್ಬಿಟ್ಟಿರುತ್ತೆ ಅಲ್ಲಿ. ಸೊ ಆಲ್ಮೋಸ್ಟ್ ಆಲ್ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಒಂದ್ಸತಿ ನೀವು ಟ್ರೈಲರ್ ನ ನೀಟಾಗಿ ನೋಡಿದ್ರೆ ಏನೇನ್ ಕಂಟೆಂಟ್ ಇತ್ತು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಒಂದೊಂದು ಕಂಟೆಂಟ್ ಬೇರೆ ಅಪ್ಡೇಟ್ ಆಗ್ಬಿಟ್ಟಿರುತ್ತಲ್ಲ, ಅದು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಅದನ್ನ ಸೇಮ್ ಆವಾಗ ಸ್ಟಾರ್ ನ ಹ್ಯಾಡ್ ಮಾಡಿದ್ವಲ್ಲ ಅದೇ ಪ್ರೊಸೀಜರ್ ಅಲ್ಲಿ ಹ್ಯಾಡ್ ಮಾಡ್ಕೊಳ್ಬೇಕು. ಈ ರೀತಿ ಹ್ಯಾಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ನೀವೇನು ಎಡಿಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೀದಾ ಬನ್ನಿ, ಮತ್ತೆ ಇಲ್ಲೇನು ಆಡ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಮತ್ತೆ ಈಗ ಇಲ್ಲಿಂದ ಕಂಪಲ್ಸರಿ ಸೇಮ್ ಪ್ರೊಸೀಜರ್ ಅಲ್ಲಿ ಎಲ್ಲ ಕಂಟೆಂಟ್ ಹ್ಯಾಡ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು 40.13 ಸೆಕೆಂಡ್ ಬರಬೇಕು. ಇಲ್ಲಿಂದ ಒಂದೇ ಒಂದು ಫೋಟೋವನ್ನು ಆಡ್ ಮಾಡಬೇಕು. ಲಾಸ್ಟ್ ಫೋಟೋ ನೋಡೋಲ್ಲ ಆ ಫೋಟೋ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಫೋಟೋ ಆಡ್ ಮಾಡಬೇಕು ಅಂತ ಹೇಳ್ತಾರೆ ಆ ಫೋಟೋವನ್ನು ಆಡ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನು ಯಾವುದೋ ಒಂದು ಆಡ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಯಾವುದು ಆಡ್ ಮಾಡ್ಕೊಂಡು ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಫುಲ್ ಡೆಡ್ ಎಂಡ್ ವರೆಗೂ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬಂದ್ಬಿಟ್ಟು ಈ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡು ಆ ಫೋಟೋದ ಹತ್ರ ತಗೊಂಡು ಬಂದು ನಿಲ್ಲಿಸ್ಕೊಂಡಿದ್ದ ನಂತರ ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಹತ್ರ ಬನ್ನಿ. ಸ್ಟಾರ್ಟಿಂಗ್ ಇಂದ ಸ್ವಲ್ಪ ನೋಡಿ ಈ ರೀತಿ ಇಟ್ಕೊಂಡಾದ್ಮೇಲೆ ಈ ಒಂದು ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಲ್ 2 ಅಂತ ಕಾಣಿಸುತ್ತೆ, ಅದನ್ನ ಲಿಂಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಲಿಂಕ್ ಆಗ್ಬಿಡುತ್ತೆ. ಸೊ ಈ ನಲ್ 2 ಅಂತ ಸೆಲೆಕ್ಟ್ ನೋಡ್ಕೊಳ್ಳಿ, ನಲ್ 2 ಸೊ ಕರೆಕ್ಟ್ ಆಗಿ ಲಿಂಕ್ ಆಗಿದೆ. ಸೊ ಈಗ ಈ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಂಡು ಇಲ್ಲಿ ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ 90 ಡಿಗ್ರಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಸ್ವಲ್ಪ ಹೆಂಡಿಂಗ್ ವರೆಗೂ ಮೂವ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮೂವ್ ಮಾಡ್ಕೊಂಡು ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫೋಟೋನ ಫುಲ್ ಆಗಿ ಝೂಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಝೂಮ್ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಜಾಗ ಬೇಕೋ ಆ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ನಿಮಗೆ ಆ ಡೆಡ್ ಬಾಡಿ ತರ ಬಿದ್ದಿದಾರಲ್ಲ ಅದೆಲ್ಲ ಬೇಕು ಅಂತ ಅನ್ಕೊಂಡ್ರೆ ಸೊ ನೀವು ದರ್ಶನ್ ಫೋಟೋನ ನಾನು ಕೊಟ್ಟಿರ್ತೇನೆ, ಲಿಂಕ್ ಮುಖಾಂತರ ಕೊಟ್ಟಿರ್ತೇನೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಆ ದರ್ಶನ್ ಫೋಟೋನ ಫುಲ್ ಅಳಿಸ್ಬಿಡಿ. ಆ ಕೆಳಗಡೆ ಇರೋದನ್ನ ಆ ಬಾಡಿಗಳೆಲ್ಲ ಹಾಗೆ ಇರಲಿ. ಆ ಜಾಗಕ್ಕೆ ಆ ಡೆಡ್ ಬಾಡಿಗಳನ್ನ ಒಂದೊಂದೇ ಡಬಲ್ ಮಾಡ್ಕೊಂಡ್ರೆ ಓಕೆ ಆಗುತ್ತೆ. ಸೊ ಓಕೆ ಆದ್ಮೇಲೆ ನೀವು ಬ್ಯಾಕ್ ಬಂದ್ಬಿಟ್ಟು ನಾನು ಆಡ್ ಮಾಡಿರೋಂಥ ಫೋಟೋನ ಆಫ್ ಮಾಡ್ಕೊಳ್ಳಿ ಅಥವಾ ಡಿಲೀಟ್ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಈಗ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬೇಕೋ ಅಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಬ್ಯಾಕ್ ಬಂದ್ಬಿಟ್ಟು ಈಗ ಮೂವ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ ಈಗ ಕರೆಕ್ಟಾಗಿ ಬರ್ತಿದೆ. ಸೊ ಹೀಗೆ ಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 51 ಸೆಕೆಂಡ್ ಬರುತ್ತೆ. 51 ಸೆಕೆಂಡ್ ಇಂದ ಡಿ ಬಾಸ್ ಬರ್ತಡೆ ಅಂತ ಹಾಕಿದ್ದೀನಲ್ಲ ಆ ತರ ಒಂದು ನೇಮ್ PNG ಆಡ್ ಮಾಡಬೇಕು. ಸೊ ಆಡ್ ಮಾಡೋದಕ್ಕೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಟೆಕ್ಸ್ಟ್ ಅನ್ನ ಆಡ್ ಮಾಡಬೇಕು ಅಂತ ಹೇಳ್ತೀರೋ ಆ ಟೆಕ್ಸ್ಟ್ ಅನ್ನ ಇಲ್ಲಿಗೆ ಜಸ್ಟ್ ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಮಾಡ್ಕೊಂಡು ಸೊ ಈಗ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಫುಲ್ ಕ್ಲಿಕ್ ಮಾಡ್ಕೊಳ್ಳಿ. ಡೆಡ್ ಎಂಡ್ ಬರುತ್ತೆ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಸೊ ಇಲ್ಲಿ ಮೂವ್ ಅಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಅಡ್ಡವಾಗಿ ಇಟ್ಕೊಳ್ಳಿ. ನೇಮ್ ಅನ್ನ ಅಡ್ಡವಾಗಿ ಇಟ್ಕೊಂಡು ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ದೊಡ್ಡದಾಗಬೇಕು ಟೆಕ್ಸ್ಟ್ ಆ ರೀತಿ ದೊಡ್ಡದಾಗಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಫುಲ್ ಆಗಿ ಹಿಂದಕ್ಕೆ ತಗೊಳ್ಳಿ. ಈಗ ಆ ಕಾಂಪೌಂಡ್ ಇಂದ ಹಿಂದಕ್ಕೆ ಹೋಗಬೇಕು. ತಗೊಂಡಾಯ್ತು. ಈಗ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಫುಲ್ ಆಗಿ ಝೂಮ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ತುಂಬಾ ಹಿಂದೆ ಹೋಗಿದ್ರೆ ಸೊ Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು
ಇಲ್ಲಿ XY ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಮೇಲ್ಗಡೆ ನೋಡಿ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು Z ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ನೋಡಿ ಈಗ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಟೆಕ್ಸ್ಟ್ ಯಾವ ರೀತಿ ಅಡ್ಡ ಬೇಕೋ ಆ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಈಗ ನಾನು ಆಡ್ ಮಾಡಿದ್ದೀನಲ್ಲ ಡಿಬಾಸ್ ಅಂತ ಹೇಳಿ ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಕೊಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನೀವು ಆಡ್ ಮಾಡಿದ್ರಲ್ಲ ಆ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಡಿ. ಸೊ ಬ್ಯಾಕ್ ಬನ್ನಿ. ಸೇಮ್ ಪ್ರೊಸೀಜರ್ ಅಲ್ಲಿ ನಾವು ಎರಡು ಟೆಕ್ಸ್ಟ್ ಅನ್ನ ಆಡ್ ಮಾಡಿದ್ದೀನಿ. ಈಗ ನಿಮಗೆ ಒಂದು ಟೆಕ್ಸ್ಟ್ ಅನ್ನ ತೋರಿಸಿದ್ದೀನಿ. ಸೇಮ್ ಪ್ರೊಸೀಜರ್ ಅಲ್ಲಿ ಇನ್ನೂ ಒಂದು ಟೆಕ್ಸ್ಟ್ ಅನ್ನ ನೀವು ಆಡ್ ಮಾಡ್ಕೋಬಹುದು. ಸೊ ಈಗ ನಾನು ಆಡ್ ಮಾಡಿರುವಂತ ಟೆಕ್ಸ್ಟ್ ಅನ್ನ ಜಸ್ಟ್ ನಾನು ಆಫ್ ಮಾಡ್ತಿದ್ದೀನಿ, ನೀವು ಡಿಲೀಟ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಸೊ ಕರೆಕ್ಟಾಗಿ ಓಕೆ ಆಯಿತು. ಸೊ ಈಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫುಲ್ ಆಗಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದ್ಸತಿ ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಸೊ ಇಷ್ಟೆಲ್ಲ ಆದ್ಮೇಲೆ ಮೇಲ್ಗಡೆ ಇಲ್ಲಿ ಹಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ. ಸೊ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ, ನೀವು ಸೇವ್ ಕೊಟ್ರೆ. ಸೊ ಓಕೆ ಸ್ನೇಹಿತರೆ, ನೋಡೋದಲ್ಲ ಈ ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಹೇಗಿತ್ತು, ಏನ್ ಸಮಾಚಾರ ಅಂತ ಹೇಳಿ ಪ್ರತಿಯೊಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ, ಈಗ ಬಂದು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಮುಂಚಿತವಾಗಿ ನೋಡ್ಬೇಕಂತ ಅನ್ಕೊಂಡ್ರೆ ಬೆಲ್ ಐಕನ್ ಕ್ಲಿಕ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಿಮ್ಮನ್ನ ಮತ್ತೆ ಮೀಟ್ ಆಗಕ್ಕೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಫ್ರೆಂಡ್ಸ್.